ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ 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 ಗುಡ್. ಉತ್ತರ ಕುಮಾರನ್ನ ಕಾಡ್ಸೋದಕ್ಕಾದ್ರೂ ನಾನು ಮುಂದಿನ ಸಾಲಿನಲ್ಲೇ ಇರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನೀವೆಲ್ಲ ನಾಳೆಯಿಂದಲೇ ನಮ್ಮ ಮನೇಲಿ ಬಂದಿರಬೇಕು. ಮದುವೆ ಎಲ್ಲ ಕಾರ್ಯದಲ್ಲೂ ನೀವಿರಲೇಬೇಕು. ಖಂಡಿತ ಖಂಡಿತ. ಹೌದು ಮಾವ, ನೀವೆಲ್ಲರೂ ಬಂದ್ರೆ ನನಗೆ ಖುಷಿ ಆಗತ್ತೆ. ಮದುವೆಗೆ ಬರ್ತೀವಿ ತುಳಸಿ, ನೀನು ಆರಾಮಾಗಿ ಮದುವೆನಲ್ಲಿ ಓಡಾಡವು, ನಾವು ನಿನ್ನ ಹಿಂದೆನೇ ಇರ್ತೀವಿ. ಪುಟ್ಟ, ಅಭಿಯಿಂದ ನಿಮ್ಮ ಮನ್ಸಿಗೆ ಬೇಜಾರಾಗಿದೆ. ಚಿಕ್ಕ ಹುಡುಗ, ಗೊತ್ತಾಗಲ್ಲ. ಈಗ ಮದುವೆ ಆಗ್ತಾನಲ್ಲ, ಜವಾಬ್ದಾರಿ ಕಳೀತಾನೆ. ಹಳೇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಮದುವೆಗೆ ಬರ್ದೇ ಇರಬೇಡಿ. ಹಾಗೆಲ್ಲ ಏನೂ ಇಲ್ಲಮ್ಮ, ನಾವು ಖಂಡಿತ ಬರ್ತೀವಿ. ನಾವು ಬರ್ತೀವತ್ತೆ. ಖಂಡಿತ ಬರಬೇಕು ಪ್ರಸಾದ್. ಸಂಧ್ಯಾನ್ಗೂ ಹೇಳ್ಬಿಡು, ನಾನು ಅವಳನ್ನ ಫೋನ್ ಮಾಡಿ ಕರಿತೀನಿ. ನಾವು ದೇವಸ್ಥಾನದಲ್ಲಿ ಸಿಕ್ಕಿದ್ವಿ ಅಂತ ಹೇಳ್ಬಿಡು. ಸರಿ ಅತ್ತೆ. ಪಾಪು, ನಾನು ಎಲ್ಗೂ ಬರಲ್ಲ. ಯಾಕೆ ಪಾಪು, ಇನ್ನೂ ಕೋಪನ? ನೀನ್ ಬರ್ದೇ ಇದ್ರೆ ನಾನು ಹೇಗೆ ಖುಷಿಯಾಗಿರ್ಲಿ ಹೇಳು? ನಿಮ್ಮ ಶ್ರೀಮಂತ ಮಗನ ಮದುವೆ ಮೇಡಮ್, ನೀವು ಖುಷಿಯಾಗಿಲ್ದಾದ್ರಾಗುತ್ತಾ? ಯಾರು ಬರಲಿ ಬಿಡಲಿ, ನೀವು ಖುಷಿಯಾಗಿರ್ಬೇಕು. ದಂಡಪಿಂಡ ಮಾತು ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ನೀನು ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಕ್ಕೆ ಅವರು ದೇವಸ್ಥಾನಕ್ಕೆ ಬಂದು ಇನ್ವಿಟೇಷನ್ ಕೊಡ್ತಿದ್ದಾರೆ. ತುಂಬಾ ಕೊಬ್ಬು ಮಾಡಬೇಡ. ನೋಡಿ ತಾತ, ಮೊದಲನೇದಾಗಿ ನಂಗೆ ಅಭಿ ಮದುವೆಗೆ ಹೋಗೋಕೆ ಇಷ್ಟ ಇಲ್ಲ. ಎರಡನೇದಾಗಿ ನಾನು ಈಗ ತಾನೇ ಕೆಲ್ಸಕ್ಕೆ ಸೇರಿದ್ದೀನಿ, ನನಗೆ ರಜಾ ಸಿಗಲ್ಲ. ಒಂದು ದಿನ ರಜಾ ಹಾಕಿದ್ರೆ ಒಂದು ದಿನದ ಸಂಪಾದನೆ ನನಗೆ ಸಿಗಲ್ಲ. ಯಾರ್ಯಾರ್ದೋ ಮನೆ ಸಂಭ್ರಮಕ್ಕೆ ಹೋಗಿ ನಾನು ಸಂಪಾದನೆ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸಮರ್ಥ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಾನು ನಿನ್ಗೊಂದು ಮಾತು ಹೇಳ. ನೀನು ನಿನ್ನ ಏಜೆನ್ಸಿಲಿ ಎಷ್ಟು ದುಡಿತೀಯೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಸಂಬಳ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಅಭಿ ಮದುವೆ ಮುಗಿದ ಮೇಲೆ ನಾನು ದಿನ ಕೆಫೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ದಿನ ಬೆಳಿಗ್ಗೆ ನನ್ನ ಮನೆಯಿಂದ ಕೆಫೆಗೆ ಡ್ರಾಪ್ ಮಾಡೋದು, ಸಂಜೆ ಕೆಫೆಯಿಂದ ಮನೆಗೆ ಡ್ರಾಪ್ ಮಾಡೋದು, ಇಷ್ಟು ಮಾಡಿದ್ರೆ ಸಾಕು. ನಿಮ್ಮ ಮಗ ನನ್ನ ಕೈಲಿ ಎಂಜಿನ್ ತಟ್ಟೆ ತೊಳ್ಸಿದ್ದಾಯ್ತು, ಈಗ ನೀವು ಈ ಆಫರ್ ಕೊಡ್ತಾ ಇದ್ದೀರಾ? ಪಾಪು, ಹಾಗೆಲ್ಲ ಮಾತಾಡಬೇಡ. ಮಾಧವ್ ನಿನ್ನ ಒಳ್ಳೇದಕ್ಕೆ ಅಲ್ವಾ ಹೇಳ್ತಾ ಇರೋದು? ಅಯ್ಯೋ ಮೇಡಮ್, ನೀವು ನಾನು ಒಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಾನೀಗ ನೆಮ್ಮದಿಯಾಗಿದ್ದೀನಿ. ನನಗೆ ಮತ್ತೆ ನಿಮ್ಮ ಹಂಗೆ ಬೇಡ. ನನಗೆ ಒಂದಿನ ಸಂಪಾದನೆ ಇಲ್ಲದೇ ಆದರೂ ಪರವಾಗಿಲ್ಲ. ನಮ್ಮ ಬಾಸ್ ನನ್ನ ನಂಬಿ ಕೆಲಸ ಕೊಟ್ಟಿದ್ದಾರೆ, ಆ ನಂಬಿಕೆನ ನಾನು ಉಳಿಸ್ಕೊತೀನಿ. ಹೋಗಲಿ, ಆ ವಿಷಯ ಬಿಡು. ಮದುವೆಗೆ ಬರಲ್ಲ ಅಂತ ಮಾತ್ರ ಹೇಳಬೇಡ. ನಾನು ಬರಲ್ಲ ಅಂತ ಒಂದ್ಸತಿ ಹೇಳಿದ್ಮೇಲೆ ಮುಗೀತು. ನನಗೆ ರಜಾನೂ ಇಲ್ಲ, ನನಗೆ ಬರೋಕ್ಕೆ ಇಷ್ಟನೂ ಇಲ್ಲ. ನಾನು ನಿಮ್ಮ ಮನೆ ಮದುವೆಗೆ ಬರಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.